ಮಾಡಿದ್ದೀವಿ. ನಮ್ಮದೇ ಪಕ್ಷದವರಾದಂಥ 6 ಜನ ಸದಸ್ಯರು ಕಾಂಗ್ರೆಸ್ ಕಡೆ ಹೋಗಿ ಕಾಂಗ್ರೆಸ್ ಪರವಾಗಿ ಬೆಂಬಲ ಸೂಚಿಸಿ ಇವತ್ತು ಕಾಂಗ್ರೆಸ್ನವರು ಅಧ್ಯಕ್ಷ ಪದವಿಯನ್ನು ಪಡೆಯಲಿಕ್ಕೆ ಸಹಾಯ ಮಾಡಿದ್ದಾರೆ. ಅವ್ರ ಮೇಲೆ ನಾವು ಪಕ್ಷದ ವತಿಯಿಂದ ಮುಂದಿನ ದಿನಮಾನಗಳಲ್ಲಿ ಕಾನೂನು ಕ್ರಮ ಕೈಗೊಳ್ತೀವಿ. ಅವರ ಸದಸ್ಯತ್ವ ರದ್ದು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಏನು ಆಮಿಷಗಳಿಗೆ ಇವರೆಲ್ಲ ಕಾಂಗ್ರೆಸ್ ಮುಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನಿನ್ನೆ ಚುನಾವಣೆ ನಂತರ ಈ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಕೆಲವು ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ. ದೊಡ್ಡನಗೌಡ ದಡ್ಡ ಅಂತ. ನಾನು ದಡ್ಡನೆ, ಯಾಕಂದರೆ ನಾನು ಇಡೀ ಕ್ಷೇತ್ರದ ಅಭಿವೃದ್ಧಿ ತಂದ ಹಣದಲ್ಲಿ ಅಭಿವೃದ್ಧಿ ಮಾಡೋದು ಅಂತ ಗೊತ್ತಾಗ ನನಗೆ. ಆದರೆ ಮುಂದೆ ಅದರಲ್ಲಿ ನಾನು ತಂದಂಥ ಅನುದಾನದಲ್ಲೇ ಕಮಿಷನ್ ಹೊಡಿತಕ್ಕಂಥ ಜಾಣತನ ನಿಂತಲ್ಲ. ಇದನ್ನು ಮಾತ್ರ ನಾವು ಹೋಗ್ತೇನೆ. ಈ 24/7 ಕ್ಯಾಶಪ್ನವ್ರು ನೀವು, ಯಾಕಂದ್ರೆ ನನಗೆ ಬಿಲ್ಲಿ ತೋಡೋದು ಸಾಲದಲ್ಲ, ಎಕ್ಸ್ಪರ್ಟ್ ಅಡ್ಡೇನು ಸಾಲದಲ್ಲ, ಮರಳು ಲೂಟಿ ಮಾಡಿಸೋದು ಸಾಲದಲ್ಲ. ಹಾಡು ಹೊಗಳಿ ಇಲ್ಲೇ ಇರ್ಕಲ್ಲ ನಗರದಲ್ಲೇನ ಲೂಟಿ ಆಗ್ತದೆ. ನೀನು ಶಿಷ್ಯರು ಇಲ್ಲಿ ಚಟ್ನಾಳ ಇನ್ನುಳಿದ ಕಡೆ ಮರಳು ಲೂಟಿ ಮಾಡ್ತಾ ಇದ್ದಾರೆ. ಯಾವುವು ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ, ಅಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು, ಮರಳು ಪಾಯಿಂಟ್ಗಳನ್ನು ಬಂದ್ ಮಾಡಿಸಿ, ಅನಧಿಕೃತವಾಗಿರ್ತಕ್ಕಂಥ ಪಾಯಿಂಟ್ಗಳು ಇಲ್ಲಿ ಚಾಲು ಅದು. ಯಾಕೆ ಕಮಿಷನ್ ಹೊಡೆಯೋದ್ರಲ್ಲಿ, ಪರ್ಸೆಂಟೇಜ್ ಹೊಡೆಯೋದ್ರಲ್ಲಿ ಜಾಣ, ಅದರಲ್ಲಿ ನಾನು ದಡ್ಡ ಒಪ್ಕೊಳ್ತೀನಿ. ಇವತ್ತು ಏನು ಗುಂಡಾಗರ್ದಿ ನೈಚಲೆಗ ಅಂತ ಅದು ಬಹಳ ಆಶ್ಚರ್ಯಕರವಾದ ಬೆಳವಣಿಗೆ. ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಾಗ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂತು. ಹಂಗ ಗುಂಡಾಗರ್ದಿ ನೈಚಲೆಗ. ಗುಂಡಾಗರ್ದಿ ಕ್ಷೇತ್ರದಲ್ಲಿ, ಇಡೀ ಕ್ಷೇತ್ರದಲ್ಲಿ ಗುಂಡಾಗರ್ದಿ ಮಾಡೋದೇ ಬಹಳ ದೊಡ್ಡದಲ್ಲ. ಆದರೆ ಜನರ ಪ್ರೀತಿ ವಿಶ್ವಾಸ ಗಳಿಸೋದು ಮುಖ್ಯ. ಹೋಟೆಲ್ ನಿನಗೆ ಹೆಚ್ಚು ಕಮ್ಮಿ ಆಗಿ ಗೆಲ್ಲಿಸಿರ್ಬೋದು, ಆದರೆ ಜನರು ಇಟ್ಟಿರ್ತಕ್ಕಂಥ ಗೌರವ ಬಹಳ ಮುಖ್ಯ. ನೀನು 3 ಗುಟ್ಟು ನಿಂತಿ ಅಂತೇಳಿ ನಾನೇನು 3 ಗುಟ್ಟು ನಿಂತಿಲ್ಲ. ನಾನು ಜನರ ಆಗುಗಳಿಗೆ, ಕಷ್ಟ ಸುಖಗಳಿಗೆ, ಜನರ ಒಂದು ಅನಿಸಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥವನು, ಅವರಿಗೆ ಗೌರವ ಕೊಡ್ತಕ್ಕಂಥ. ನಿಂತರ ಬಾಯಿ ಬಂದಂಗೆ ಹುಚ್ಚುಚ್ಚಾರ ಮಾತಾಡಿ ಗೌಡದ್ದಿ ಲೆಕ್ಕಾಳಿದ್ದಿ. ಹೌದು, ನಾನು ಲೆಕ್ಕಾಳಗೌಡ ಇಲ್ಲಂತೆ. ನೀನೇನು ಹೇಳು? ನಾನಿಲ್ಲಿ ಅಲ್ಲಿಂದ ನೀನೇ ಹೇಳ್ತಾರೆ ಲಿಂಗಸೂರು ತಾಲೂಕಿನಿಂದ ಬಂದವ, ಲಿಂಗಸೂರು ತಾಲೂಕಿನಿಂದ ಬಂದವ. ಬಂದ್ರೆ ಜನ ಲಿಂಗಸೂರು ತಾಲೂಕಿನಿಂದ ಬಂದಾರಂತ ನೋಡಿ ಹರ್ಸಿಲ್ಲ. ಜನರ ಪ್ರೀತಿ ವಿಶ್ವಾಸ ಗಳಿಸೋದಕ್ಕೆ 3 ಬೇರೆ ಹರ್ಸ್ಯಾರ. ಈ ಊರಿಗೆ ಎಂಥದ್ದು ಇದ್ರ ಗೂಟ, ಕರಕಟ್ಟ ಗೂಟ ಅಂತ. ಮತ್ತು ಸೋನಿಯಾ ಗಾಂಧಿನ ಯಾವ ಊಟ ಮಾಡ್ತೀವಿ? ಸೋನಿಯಾ ಗಾಂಧಿನ ಯಾವ ಊಟ ಮಾಡ್ತೀವಿ? ಇಟಲಿಯಿಂದ ಬಂದೈತಿ ಸೋನಿಯಾ ಗಾಂಧಿ. ಈ ದೇಶಕ್ಕೆ ಯಾವ ಊಟ? ಅದಕ್ಕೆ ಉತ್ತರ ಕೊಡು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಬದಾಮಿ ಬಂದು ನಿಂತಾಕ್ಸೋಗ್ಲಿಲ್ಲ. ಈಗ ಅದ ಬದಾಮಿ ಕೈ ಕೊಟ್ಟು ಹೋದ್ರು. ನೀವೆಲ್ಲಿಂದ ಬಂದಿರೋದು? ನಿಮ್ಮ ತಾತ ಎಲ್ಲಿಂದ ಬಂದ್ರೆ ಗೊತ್ತಿಲ್ಲ.
ಹಾವೇರಿಯಿಂದ ಮಂಡಳ ಮಾರ್ಕ್ ಬಂದರು. ಇತಿಹಾಸನೇ ಯಾವನ ಎಲ್ಲಿ ಬಂದಾನ ಅದು ಮುಖ್ಯ ಅಲ್ಲ, ಯಾವನ ಎಲ್ಲಿ ಬಿಟ್ಟೇನ ಅದು ಮುಖ್ಯ ಅಲ್ಲ. ಮುಖ್ಯ ಇರೋದು ಎದೆ ಮುಟ್ಕೊಂಡು ನೋಡು, ಇಲ್ಲ ಒಂದೊಂದು ಯೋಜನೆಗೆ ಹೋಗಿ ಅದ್ರ ಮುಂದೆ ನಿಂತು ಇದು ಯಾರು ಮಾಡಿದ್ದಂತೇಳಿ ನೀನು ಆತ್ಮಸಾಕ್ಷಿಗೆ ಕೇಳ್ಕೊ. ಆತ್ಮಸಾಕ್ಷಿ ಅನ್ನೋದು ಇದ್ರೆ ಅದನ್ನೂ ಇಲ್ಲಂತ ಅನ್ಸುತ್ತೆ ನನಗೆ ನಿಂತಾಗ. ಎಲ್ಲ ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಎಲ್ಲ ಯೋಜನೆಗಳ ಮುಂದೆ ಹೋಗಿ ನಿಂತು ನೋಡು. ಇಲ್ಕಲ್ 24/7 ಮಾಡಿದಾರೆ ಅವರು, ಹುಣಗುಂದ ಇಲ್ಕಲ್ಲಿ ನೀರು ತಂದವ್ರು ಯಾರು, ಈಗ ಇಲ್ಲಿ ಹುಣಗುಂದ 24/7 ಮಾಡಿದವರು ಯಾರು, ಕಾಲೇಜ್ ಮಾಡಿದವರು ಯಾರು, ಹೈಸ್ಕೂಲ್ಗಳು ಮಾಡಿದವರು ಯಾರು, ನೀರಾವರಿ ಯೋಜನೆಗಳನ್ನು ಮಾಡಿದವರು ಯಾರು, 65,000 ಎಕರೆ ನೀರಾವರಿ ಯೋಜನೆ ತಂದದ್ದನ್ನ ಹಾಳು ಮಾಡಿದ್ದವ್ರು ಯಾರು. ಅಷ್ಟೇ ಅಲ್ಲ, ನಿನ್ನ ಹಣೆವರ್ಕ ತಿರುಗಿ ಮಳೆಗಾಲ ರೈತರು ಸಸಿ ಹಾಕ್ಯಾರ. ಸಸಿ ಹಾಕಿ ನೀರು ಕೇಳಕತ್ತಾರ, ಕಾಲುವೆ ನೀರು ಬಿಡಿಸ್ರಂತ ನನಗೆ ಫೋನ್ ಮಾಡಕತ್ತಾರ. ಏನಾರ ಮಾಡಿ ಏನಾರ ಮಾಡಿ ಹೇಳಿ ನೀರು ಬಿಡಿಸಂತ. ನಿನ್ನ ಹಣೆವರ್ಕ ಒಂದೇ ಒಂದು ಮೋಟ್ರ್ ಚಾಲು ಆಗ್ತೇನೆ. ಮರಳ ಲಿಫ್ಟ್ನಲ್ಲಿ 4 ಮೋಟ್ರ್ ಬಂದವ, ಸುಟ್ಟಾಗ್ಯವ, ರಿಪೇರಿ ಅದಾವ. 3 ಮೋಟ್ರ್ ರನ್ನಿಂಗ್ ಇರಬೇಕು, 2 ಮೋಟ್ರ್ ಸ್ಟ್ಯಾಂಡ್ ಬೈ ಇರಬೇಕು. ಒಂದು ಮೋಟ್ರ ರಿಪೇರಿ ಮಾಡಿಸಂತ ಯೋಗ್ಯತೆ ಇದ್ದಂತ ನೀನೊಬ್ಬ ಶಾಸಕ. ಅಭಿವೃದ್ಧಿ ಮಾಡ್ತಾನಂತೆ, ಅಭಿವೃದ್ಧಿ. ಆ ಅಭಿವೃದ್ಧಿ ನೋಡಿ ಇತ್ತಿಂದ ಒಡೆ ಬಂದಾರ. ಹಣದ ಆಸೆ ತೋರಿಸಿದ್ದು ಒಡೆ ಬಂದಾರ. ಅವ್ರಿಗೆ ಮತ್ತೆ ಸಗಣಿ ತೀರಿಸ್ತಿದ್ದೇನೆ ಗೊತ್ತಾಯ್ತು ನಾನು. ರೈತರು ಅಲ್ಲೇ ಮೆಣಸಿನ ಅಗಿ ಹಾಕ್ಯಾರ, ಒಣಗ ಒಣಗ್ತಾವ್ರಿ. 45 ದಿವಸ ಅಲ್ಲ 50 ದಿವಸ ಆಯ್ತು. 45 ದಿವಸದಾಗ ನಾವು ಹಚ್ಚಬೇಕು, ನೀರು ಬಿಡಿಸಿದ್ರೆ ಸಾಹೇಬ್ರ ನನಗೆ ಫೋನ್ ಮಾಡ್ಯಾರ. ಈಗ 4 ದಿವಸದಿಂದ ಈಗ ಕೇಳಿದ್ರೆ 3 ನಾನು ಫೋನ್ ಮಾಡಿ ಕೇಳಿದಾಗ ಹೇಳ್ರಿ 1 ಮೋಟ್ರ್ ಇರ್ತಂತ. ಈಗ 1 ಮೋಟ್ರ್ ಚಾಲು ಮಾಡಿ 2 ದಿವಸ ಆಗಿದೆ. ಒಂದೇ 1 ಮೋಟ್ರ್, ಇನ್ನು 2 ಮೋಟ್ರ್ ಅಲ್ಲೇ ಪಕ್ಕದಲ್ಲಿ ಬುದ್ಧೆ ಒಳಗೆ ಹೋಗ್ರಿ. BCL ಎಷ್ಟು ಮೋಟ್ರ್ ಚಾಲು ಅದ ನೋಡಿ, ಮೊನ್ನೆ ನೋಡ್ತಿದ್ದೆ. ಬರೀ ಬಡಾಯಿ ಮುಚ್ಕೊಳ್ಳೋದು ಬಿಟ್ಟು, ಸೇಡಿನ ರಾಜಕಾರಣ ಮಾಡೋದು ಬಿಟ್ಟು, ಏನೋ ಪಾಪ ಪುಣ್ಯಕ ಜನ ಅವಕಾಶ ಕೊಟ್ಟಾರ. ಕ್ಷೇತ್ರದ ಜನರ ಸೇವೆ ಮಾಡೋದಕ್ಕೆ ಮೊದಲ ಇಲ್ಲಿದ್ದು ಬಾಯಿ ಬಂದಂಗೆ ಒಳಗೆ ಬಿಡು. ಇದಕ್ಕೆ ಉತ್ತರ ಕೊಡೋ ರೈತರಿಗೆ ಏನು ಉತ್ತರ ಕೊಡ್ತೀವಿ? ಹೋಗಲ್ಲೇ ಚೆನ್ನಾಗಿ ಮೇಲೆ ಹೋಗು. ಹೂಳು ತೆಗೆದಿಲ್ಲ, ಕಡ್ಡಿ ತೆಗೆದಿಲ್ಲ, ಮತ್ತು ಭಾರಿ ಅಭಿವೃದ್ಧಿ ಮಾಡಿ. ಇವತ್ತಿನವರೆಗೂ ನಮ್ಮ BJP ಸರ್ಕಾರದಲ್ಲಿ ನಾನು ಶಾಂಕ್ಷನ್ ಮಾಡಿಸಿದಂಥ ಅನುದಾನ ಬಿಟ್ರ ಯಾವ ಹೊಸ ಟೆಂಡರ್ ಕರೆದಿರಲಿಲ್ಲ. ಒಂದಾದ್ರೂ ಟೆಂಡರ್ ತೋರಿಸಿದ್ದೀರಾ? ಎಲ್ಲೈತಿ? ಏನೈತಿ ಕಾಂಗ್ರೆಸ್ ಸರ್ಕಾರದಲ್ಲಿ? ಇವತ್ತು ಮೂಡ ಹಗರಣದಲ್ಲಿ ರಾಜ್ಯಪಾಲರು ಎನ್ಕ್ವೈರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು. ಸರಿ, ನೀವು ಪ್ರತಿಭಟನೆ ಒಬ್ಬ ರಾಜ್ಯದ ಒಬ್ಬ ರಾಜ್ಯಪಾಲರು ಅವ್ರ ಬಗ್ಗೆ ನೀವೆಂತ ಕೀಳುಮಟ್ಟದಾಗಿ ನಡ್ಕೊಳ್ತಾ ಇದ್ದೀರಿ? ಸಾರ್ವಜನಿಕವಾಗಿ ರಾಜ್ಯಪಾಲರಿಗೆ ಅವಮಾನ ಮಾಡ್ತಕ್ಕಂಥ ಕೀಳು ಮಟ್ಟದ ಸಂಸ್ಕೃತಿಯನ್ನು ಈ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಯಾಕ? ಅವರೊಬ್ಬರು ದಲಿತರಂತನ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ? ಒಬ್ಬ ದಲಿತ ಗವರ್ನರ್ ಅಂತ ಹೇಳಿ ಅವ್ರಿಗೆ ಅವಮಾನ ಮಾಡ್ತಾರ? ಇದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಗಳ್ತಾರಲ್ಲ ನೀವು ಕಾಂಗ್ರೆಸ್ ನಾಯಕರು. ಯಾವ ದೇಶದಲ್ಲಿದ್ದೀರಿ ನೀವು? ಬಾಂಗ್ಲಾದೇಶದಲ್ಲಿದ್ದೀರಾ? ಪಾಕಿಸ್ತಾನದಲ್ಲಿದ್ದೀರಾ? ನಾಚಿಕೆ ಮಾನ ಮರ್ಯಾದಿಲ್ವಾ? ಬಾಯಿ ಬಂದಂತೆ ಹೊಗಳೋದು. ಬಾಂಗ್ಲಾದೇಶದಲ್ಲಿ ಆದ ರೀತಿ ಕ್ರಾಂತಿ ರಾಜಕಾರಣ ಮಾಡಿಸ್ಬಿಡ್ತಾರಂತ ಇಲ್ಲಿಂದ. ಇನ್ನೊಬ್ಬ MLC ಮಾತಾಡ್ತಾನ.
ಬಾಂಗ್ಲಾದೇಶದ ಶೇಖ್ ಹಸೀನನ್ನ ಅವ್ರನ್ನ ಸದಚ್ಯುತಿ ಮಾಡಿದರು. ಆ ರೀತಿಯಲ್ಲಿ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ, ಉದಾಹರಣೆ. ದೇಶದ ಅಭಿಮಾನ ಇಲ್ಲ, ಅಭಿಮಾನ ಶೂನ್ಯರಾಗಿ ಎಲ್ಲೆಲ್ಲೋ ಪ್ಯಾಲೆಸ್ತೀನ್ದಾಗ ಅದರ ಬಗ್ಗೆ ಬಹಳ ಮಂದಿ ಮಾತಾಡಿದ್ರು. ಅಲ್ಲಿ ಪ್ಯಾಲೆಸ್ತೀನ್ದಲ್ಲಿ ಹಂಗೆ ಆಗ್ತದೆ, ಇಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆಯಲ್ಲ, ಎಲ್ಲಿ ಸತ್ತಿದ್ದೀರಿ? ಮಾತಾಡಿದವರು ಮಾತಾಡಲಿ. ನಾವು ಎಲ್ಲೇ ಆಗಲಿ, ಯಾರ ಮೇಲೆ ಆಗಲಿ, ಯಾವುದೇ ಸಮುದಾಯದ ಮೇಲೆ ಆಗಲಿ ದೌರ್ಜನ್ಯ ಆದರೂ ನಾನು ಖಂಡಿಸ್ತೇನೆ, ಅವರಿಗೆ ಅನ್ಯಾಯ ಆದರೂ ನಾನು ಖಂಡಿಸ್ತೇನೆ. ಮಾನವೀಯತೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ದೇಶದಲ್ಲೆಲ್ಲ, ಈ ಇಡೀ ಜಗತ್ತಿನಲ್ಲಿ ನಾವೆಲ್ಲರೂ ಮಾನವರಾಗಿ ಬದುಕಬೇಕಾಗಿತ್ತು ನಮ್ಮ ಕರ್ತವ್ಯ. ಯಾಕಂದರೆ ಮಾನವ ಜನ್ಮ ಅನ್ನೋದು ಸಿಗದ ಒಂದು ಸಲ, ಏನು ಮೇಲೆ 100 ಸಲ ನೀನು ಒಳ್ಳೆಬಿಟ್ಟು ಬರ್ತಾನೆ ಅನ್ನೋದಕ್ಕೇನಿಲ್ಲ. ಅದರಿಂದ ಹೇಳೋದು ಇಷ್ಟ. ಈಗ ಕೋಲ್ಕತ್ತಾದಲ್ಲಿ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ನಿಮ್ಮ ರಾಹುಲ್ ಗಾಂಧಿ ಹೇಳ್ತಾನೆ, ನಾನೇನೂ ಮಾತಾಡೋದಿಲ್ಲ ಅಂದ ಲೆಕ್ಕ ಹಾಕಿ. ಇವ್ರಿಗೆ ಎಷ್ಟು ಪ್ರಜಾಪ್ರಭುತ್ವದ ಮೇಲೆ, ಸಂವಿಧಾನದ ಮೇಲೆ ಮಾತು ಎತ್ತಿದ್ರು, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಸಂವಿಧಾನದ ಪರಿಸ್ಥಿತಿ ಇದೆ. ಏನೊಬ್ಬ ಕಲ್ಕತ್ತಾದಲ್ಲಿ ಆರ್ಜಿಕರ್ ಹಾಸ್ಪಿಟಲಲ್ಲಿ ಒಬ್ಬ ವೈದ್ಯೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಎಸಗಿದ್ದನ್ನು ಸ್ವಾಭಾವಿಕವಾಗಿ ಪ್ರತಿಭಟನೆ ಮಾಡೋದು ಮಾಡ್ತಿರ್ತಾರೆ. ಅವ್ರ ಮೇಲೆ 5,000 ಜನ ಹಾಸ್ಪಿಟ್ಲಿಗೆ ಒಳಗೊಕ್ಕು ಹೊಡೆದು ಆ ಇಡೀ ಹಾಸ್ಪಿಟ್ಲ್ ಧ್ವಂಸ ಮಾಡಿ ಬಂದರು. ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅವಳ. ಇಂಥವ್ರು ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ. ಇದು ನಮ್ಮ ದೌರ್ಭಾಗ್ಯ. ಇಲ್ಲಿ ಈ ಕ್ಷೇತ್ರದಾಗ ಅಲ್ಲ, ಒಂದು ನಿಮಿಷ, ಯಾವತ್ತೂ ಕೂಡ ನಮ್ಮ ಪಕ್ಷದ BJP ಫಾರ್ಮ್ ತಗೊಂಡು ಅವರೇ ಬಂದು ಎಪ್ಪಣ್ಣಂದು 4 ಮಂದಿ ಮುಖಂಡರು ಕರ್ಕೊಂಬಂದು ಇಲ್ಲಿ ನಾನು ಟಿಕೆಟ್ ಕೊಡ್ರಿ, ನೀನು ಟಿಕೆಟ್ ಕೊಡ್ರಿ ಅಂತೇಳಿ ಪೈಪೋಟಿ ಮಾಡಿ ಯಾರೋ ನಮ್ಮವರು ಕಡೆಯಿಂದ ರೆಕಮೆಂಡ್ ಮಾಡಿಸಿ ಇಲ್ಲಿ ಫಾರ್ಮ್ ಕೈಕಾಲು ಹಿಡಿದು ಫಾರ್ಮ್ ತಗೊಂಡು ಆಮೇಲೆ ಚುನಾವಣೆಗೆ ನಾವು ನಿಂತು ಅವರು ಎಲ್ಲರೂ ನಿಂತು ಚುನಾವಣೆ ಮಾಡಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಕಳಿಸಿದ್ರು. ಈಗ ಅಲ್ಲಿ ಬೇರೆ ಕಡೆ ಹಣದ ಆಮಿಷ ಒಡ್ಡಿದ್ರು ಅಂತೇಳಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮೊದಲನೇದು ಕನಿಕೇರಿ ಅಂತೇಳಿ ಏನದಲ್ಲ, ಅವನಿಗೆ ಅಧ್ಯಕ್ಷಗಿರಿ BCMB ಬಂದಿರತಕ್ಕಂಥ ಅದೇ ಕೆಟಗರಿಯಲ್ಲಿ ಆಯ್ಕೆಯನ್ನು ಕೂಡ ಆಗಿರ್ತಾರೆ. ಅದೇ ಕೆಟಗರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿ ಇದ್ದಾನಂತೇಳಿ ನಾವು ಹತ್ತಿರ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಇನ್ನು ಅವನ ಆಮೇಲೆ ಸೀಟ್ ಬಿಟ್ಟು ಹೋದ್ರ, ಇಲ್ಲಿ ಅಧ್ಯಕ್ಷ ಮಾಡ್ತು ಹೋದ್ರೆ ಆಮೇಲೆ ಸೀಟ್ ಬಿಟ್ಟು ಹೋಗಿ ಅಲ್ಲಿ ಹೋಗಿ ಅಧ್ಯಕ್ಷ ಆದಾನೆ ಇಲ್ಲ, ದುಡ್ಡಿಗೋಸ್ಕರ ಹೋಗಿದ್ದ. ಇಲ್ಲಿ ಹಗಲು ರಾತ್ರಿ ಅಕ್ಕಿ ಕಳ ಮಾಡಿ ವಿಠಲ್ ಜಕ್ಕ ಅವ್ರ ತಾಯಿನ ಏನು ಉದ್ದ ದಂಧ ಇದೇ ಕಾಶಪ್ಪನವ್ರು ಅವ್ನು ಲಾರಿ ಹಿಡಿದಿದ್ರಲ್ಲ ಹೋಗಿ, ಹೌದೇ ಇಲ್ಲ? ಅಕ್ಕಿ ತುಂಬಿಕೊಂಡು ಹೋಗೋ ಲಾರಿ ನಡ್ಕೊಂಡು ನಿಂತಿದ್ರು. ಮುಂದೆ ಅಡ್ಜಸ್ಟ್ಮೆಂಟ್ ಆತ ಹೆಂಗಾತು, ಕಮಿಷನ್ ಬರಕತ್ತು, ಬಾಯಿ ಗಪ್ ಚುಪ್ಪ ಆತು. ಆದ್ದರಿಂದ ಅವರೆಲ್ಲ ದಂಧಕ್ಕೋಸ್ಕರ ಹೋದವರು, ಹಣದ ಆಸೆಗೆ ಹೋದವರು. ಈಗ ಗೊತ್ತಾಗುತ್ತೆ, ಇನ್ನು ಕೆಲವು ದಿನದಾಗ ಗೊತ್ತಾಗುತ್ತ ಹಣೆ ಬರ. ಅವ್ರು ಎಟಿಮೆಂಟ್ ಕೊಡ್ತಾರೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದ್ದು. ಅದ್ರ ಜನ ಹೇಳಕ್ಕಾಗ್ತಾರ, ಹೋಗೋ ಜನ ಮೆಂಬರ್ ಗೊತ್ತಿದ್ದು ಮೀಡಿಯಾ ಎಸ್ಕೇಪ್ ಮಾಡಲಿಲ್ಲ, ತೊಗೊಂಡು ಹೋಗಿಲ್ಲ ನಗರಕ್ಕೆ ಅಧ್ಯಕ್ಷ ಜನರ ಆರೋಪ ಇದೆ. ಅಲ್ಲಲ್ಲ, ಈಗ ನೋಡ್ರಿ, ನಾವು ಒಂದಿನ ಮುಂಚೆನೆ ಇಲ್ಲೇ, ನಾವು 1 ವಾರ ಮುಂಚೆನೆ ನಾವು ಇಲ್ಲಿ ಇನ್ನೂ ಡೇಟ್ ಫೈನಲ್ ಆಗಿನ ಮುಂಚೆನೆ ಏನು ಮೀಸಲಾತಿ ಆದ ತಕ್ಷಣ ಮೀಟಿಂಗ್ ಕರೆದು ಹೇಳಿದ್ವಿ. ಅವಾಗ ವಿಶ್ವಾಸ ಕೊಟ್ಟಿದ್ರು ಏನಂತ, ಇಲ್ಲ ಎಲ್ಲರೂ ಇಲ್ಲೇ ಇರ್ತೀವಿ, ಎಲ್ಲರೂ ಹೊರಗಡೆ ಹೋಗ್ತಿರೋದು ಕೇಳಿದ್ವಿ, ಬ್ಯಾಡ್ರಿ ಹೋಗೋದು ಬ್ಯಾಡ್ರಿ ಅಂತ ಹೇಳಿದ್ವಿ. ಇಲ್ಲಿ ಯಾಕಂದ್ರೆ ಇಲ್ಲಿ ಆಮಿಷ ಹೊಟ್ಟಕ್ಕೆ ಅವಕಾಶ ಇಲ್ಲ. ಅದ ಇಲ್ಲಿ ನಾವು ರೊಕ್ಕ ಕೊಡ್ತೀವಿ, ಇಲ್ಲೇ ಇರೋದು ಹೇಳಕ್ಕಾಗಲ್ಲ. ನಮ್ಮ ಪಕ್ಷದವ್ರು ಅದಾರೆ,
ನಮ್ಮ ಪಕ್ಷದಾಗ ನಾನು ದುಡ್ಡು ಕೊಡ್ತೀನಿ, ನಿಮ್ಗೆ ದುಡ್ಡು ಕೊಡ್ತೀನಿ ಇಲ್ಲೇ ಅಂತ ಹೇಳ್ತಾರೆ. ಮತ್ತು ಈಗೇನು ಅಧ್ಯಕ್ಷರಿಗೆ ಆಯ್ತು ಮಾಡಿ ತೋರ್ಸಪ್ಪ, ಯಾರೇ ಇಲ್ಲ ಅಭಿವೃದ್ಧಿ ಆಗಿಲ್ಲ ಅದ್ರ ಸಲುವಾಗಿ ಬಿಟ್ಟು ಹೋಗ್ಯಾರ ಅಂತ. ಅವ್ರು ವಾರ್ಡ್ನಾಗ ಹೋಗಿ ನೋಡ್ಬಾ, ನೀನೋ ಹೋಗಿ ಅಲ್ಲಿ ACO ಸ್ಕೂಲ್ನಿಂದ ಆ ರೋಡು ಇದ್ರವರೆಗೆ ದರ್ಗಾದವರೆಗೆ ನಿಂತು ಆ ರಸ್ತೆ ಮೊದಲು ರಿಪೇರ್ ಮಾಡಿದವ ನಾನು. ಆಮೇಲೆ 24/7 ಪೈಪ್ ಲೈನು, ಆಮೇಲೆ ಯೂಸಿಡಿ ಮಾಡಿ ಅದನ್ನು ಕೆಟ್ಟೋಗಿತ್ತು. ಮತ್ತೊಮ್ಮೆ ಕಾಂಕ್ರೀಟ್ ಹಾಕಿ ರೆಡಿ ಮಾಡಿಸಿ ಸಂಪೂರ್ಣವಾಗಿ ಎಲ್ಲ ಈಗೇನು ಬಿಟ್ಟೋಗಲ್ಲ. 6 ಜನ ವಾರ್ಡ್ನಲ್ಲಿ ಏನೇನು ಅಭಿವೃದ್ಧಿ ನಮ್ಮ BJP ಬೋರ್ಡ್ ಇದ್ದಾಗ ನಾನು ಇದ್ದಾಗ ಮಾಡಿದ್ದೀವಿ ಅನ್ನೋದು ನೋಡ್ಕೊಳ್ಳಿ, ಜನ ಉತ್ತರ ಕೊಡ್ತಾರೆ. ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡೋದನ್ನ ನಿಲ್ಲಿಸಿದಿ, ಸರಿ ಹೋಗ್ತು. ಇಲ್ದಿದ್ರೆ ಅದು ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೋ ಬಾಯಿ ಬಂದಂಗೆ ಮಾತಾಡಿದ್ರೆ ತಡ್ಕೊಂಡಿರ್ತಾರೆ ಅಂತೇಳಿ ತಿಳ್ಕೊಂಡಿರ್ಬೋದು, ಅದು ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಕಾಲದಲ್ಲಿ ಅಭಿವೃದ್ಧಿ ಆಗಿದ್ಬಿಟ್ರೆ ಇವತ್ತಿನವರೆಗೂ ಈ ಕ್ಷೇತ್ರಕ್ಕೆ ಈ ಕಾಂಗ್ರೆಸ್ ಸರ್ಕಾರ, ಈ ಶಾಸಕ ಏನೂ ಕೆಲಸ ಮಾಡಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳಿಲ್ಲ. ಅಭಿವೃದ್ಧಿ ತನ್ನ ಅಭಿವೃದ್ಧಿ ಕಡೆ ಮಾತ್ರ ಗಮನ ಕೊಟ್ಟಿದ್ದಾನೆ. 24 ಗಂಟೆನೂ ಕೂಡ ವಸೂಲಿ ದಂಧೆ ನಡೆಸಿದ್ದಾನೆ. ಅದಕ್ಕೆ ಹೇಳಿದ್ದು ನಾನು 24/7 ಕ್ಯಾಶ್ ಅಪ್ಲೋಡ್ ಅಂತೇಳಿ. ಆ ಕಾರಣದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಿದ್ರೆ ನನ್ನ ಅವಧಿಯಲ್ಲಿ, ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದೀವಿ. ಒಂದೊಂದು ಯೋಜನೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಇಲ್ಲ. ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಯಾವುದಾದ್ರೂ ಒಂದು ಯೋಜನೆ ಇಲ್ಲೆಲ್ಲಿದೆ ಬಟ್ ಮಾಡಿ ತೋರಿಸಿ, ಸಾರ್ವಜನಿಕವಾಗಿ ಅನುಕೂಲ ಆಗ್ತಕ್ಕಂಥ, ಸಾರ್ವಜನಿಕರಾಗಿ ಎಲ್ರಿಗೂ ಕೂಡ ಸಹಾಯ ಆಗ್ತಕ್ಕಂಥ ಯಾವುದಾದ್ರೂ ಒಂದು ಯೋಜನೆ ಏನೈತಿ? ಏನೂ ಇಲ್ಲ. ಎಲ್ಲ ಮಾಡಿದ್ರು. ಬಸ್ ಸ್ಟ್ಯಾಂಡ್ಗಳು 2 ಮಾಡಿದ್ವಿ, ನಾನು ಏನೇ ಮಾಡಿದೆ, ಕೋರ್ಟ್ ಕಟ್ಟಡ ಮಾಡಿದ್ವಿ, ಮಿನಿ ವಿಧಾನಸೌಧ ಮಾಡಿವಿ, ಕಾಲೇಜ್ ಬಿಲ್ಡಿಂಗ್ ಹೋಗಿ ನೋಡ್ತೀಯಲ್ಲ, ಕುರುಗುಂದೊಂದು ಕಾಲೇಜ್ ಬಿಲ್ಡಿಂಗ್, ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಡು, ಇಲ್ಲಿ ಡಿಗ್ರಿ ಕಾಲೇಜ್ ಬಿಲ್ಡಿಂಗ್ ನೋಡ್ಕೊಂಡು, ಏನು ಪ್ರೈವೇಟ್ ಕಾಲೇಜುಗಳಿಗೆ ಸರಿಸಮಾನಾಗಿ ಅಂದ್ರೆ ನ್ಯಾಕ್ನವರು ಗ್ರೇಡನ್ನು ಕೊಡ್ತಕ್ಕಂಥ ಕಾಲೇಜನ್ನು ನಿರ್ಮಾಣ ಮಾಡಿದ್ದೀವಿ. ಪಾಪ ಆ ಕಾಲೇಜಿನ ಪ್ರಿನ್ಸಿಪಾಲ ಯಾರ ಕಿರುಕುಳಕ್ಕೆ ನೇಣು ಹಾಕ್ಕೊಂಡ, ಅದು ಎಲ್ಲರಿಗೂ ಕಿರುಕುಳ ಯಾರು?